ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರಬೇಡ್ರಿ. ಛೇ 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 ನಿನ್ನೆ ಹೇಳಿನಿ, ಚಾ ಕುಡ್ಕೊಂಡ್ ನೋಡಂದ್ರೆ ಹೆಂಗ್ ಮಾಡ್ತೀರಿ ನೀವು? ಪಾಪ ಹಾಲಿನ ರೇಟ್ ಇಟ್ಟು ಹೆಚ್ಚಾಗ್ಯದ ಅಂತ ಹೇಳಿ ರೂಢಿ ನೋಡ್ರಪ್ಪ. ಇಷ್ಟು ದಿನದಿಂದ ಹೇಳ್ಕೋತೇ ಬಂದಿನಿ. ಹಿಂಗಾಗಿ ಮತ್ತ ಚಾ ಕುಡ್ಕೊಂಡ್ ಕೂಡ್ರಿ ಅಂತ ಅಲ್ಲಿಗತ್ತೆ ನೋಡ್ರಪ್ಪ. ಇನ್ ಮ್ಯಾಲ ನನಗನಿಸ್ತದ ಈ ಚಾ ರೇಟು ಎಣ್ಣೆ ರೇಟು ಎರಡೂ ಅಷ್ಟೇ ಆದ್ರೂ ಏನೂ ಆಶ್ಚರ್ಯ ಇಲ್ಲ ನೋಡ್ರಿ. ಹಿಂಗ ಮೇಲ ರೇಟ್ ಜಾಸ್ತಿ ಮಾಡ್ಕೊಂತ ಹೋದ್ರ ಇನ್ನೇನಾಗ್ತದ ಹೇಳ್ರಿ? ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಮ್ಯಾಲಿಂದ ಇದು 3ನೇ ಸಲ ಅಂತ ಹಿಂಗ ನಂದಿನಿ ಹಾಲಿನ ರೇಟ್ ಜಾಸ್ತಿ ಆಗ್ಲಿಕ್ಕತ್ತಿದ್ದು ನೋಡ್ರಿ ಹೆಂಗೈತಿ. ಅಲ್ಲ, ರಂಜಾನಿಗೆ ಅವ್ರಿಗೆ ಭಾರಿ ಚಲೋ ಬಜೆಟ್ ಕೊಟ್ರು, ಆದ್ರೆ ಈ ಕಡೆ ಯುಗಾದಿ ಹಬ್ಬಕ್ಕ ಹಿಂಗ ಬರೀ ಇಟ್ಬಿಟ್ರು. ಆದ್ರೂ ಅವ್ರಿಗೆ ಸಮಾಧಾನ ಅನ್ನೋದೇ ಇಲ್ಲ ನೋಡ್ರಿ. ಯಾಕೆ ಈ ಮಾತು ಹೇಳಲಿಕ್ಕತ್ತೀನಂದ್ರ, ರಂಜಾನ್ ಹಬ್ಬಕ್ಕಂತ ಹೇಳಿ ಬಿಜೆಪಿ ಯುವ ಮೋರ್ಚಾದವರು ಅದೇನೋ ಸೌಗತ್ ಎ ಮೋದಿ ಅಂತ ಹೇಳಿ ಅಭಿಯಾನ ಮಾಡ್ಕೊಂಡಾರಂತ. ಅಂದ್ರ ಈ ಬಡವರು ಮುಸ್ಲಿಮರಿಗೆ ಹಬ್ಬಕ್ಕ ಕಿಟ್ ಕೊಡುದಂತ. ಬಿಡ್ರಿ, ನಿಮಗ್ ಗೊತ್ತಿಲ್ಲಾರ್ದೆ ಇರೋದು ಏನೈತಿ ಹೇಳ್ರಿ? ಈಗಾಗ್ಲೇ ಎಲ್ಲ ಕಡೆ ನೋಡ್ಕೊಂಡೇ ಇರ್ತೀರಿ ನೀವು, ನಿಮ್ಗೆಲ್ಲ ಗೊತ್ತಿರ್ತೈತಿ. ಅದೇ ರೀ, ಈ ಖರ್ಜೂರ ಸಕ್ರಿ ಬಟ್ಟಿನೆಲ್ಲ ಬಡವರು ಮುಸ್ಲಿಮರಿಗೆ ಅಂತ ಹೇಳಿ ಕೊಡುವಂತ ಪ್ಲಾನ್ ಅಂತ ಬಹಳಷ್ಟು ಕಡೆ ಆಲ್ರೆಡಿ ಶುರು ಮಾಡ್ಕೊಂಡು ಆಗೈತಿ. ಹಿಂಗೆ ಬಿಹಾರದಾಗ ಮುಸ್ಲಿಂ ಹೆಂಗಸರಿಗೆ ಹೋಗಿ ಕಿಟ್ ಕೊಟ್ರ ಬಾಯಿಗೆ ಬಂದಂಗ ಬೈದ್ ಬಿಡೋದ ಅವ್ರು. ಅಯ್ಯ ದೇವ್ರೆ, ಸೌಗತ್ ಮೋದಿ ಕಿಟ್ ಅಂತ ಹೇಳಿ ಏಪ್ರಿಲ್ ಫೂಲ್ ಮಾಡಿಬಿಟ್ರೇನು ಬಿಜೆಪಿ ಮಂದಿ? ಹಂಗೇನಿಲ್ಲ ನೋಡ್ರಿ, ಕೊಡೋದೆಲ್ಲ ಕೊಟ್ಟಾರ. ಆದ್ರೂ ಅವ್ರಿಗೆ ಕೊಟ್ಟಿದ್ದು ಸಾಲಕತ್ತಿಲ್ಲಂತ ನೋಡ್ರಿಪ್ಪ. ಹೆಂಗ್ ಮಾಡೋದು ನೋಡ್ರಿ? ಇಂಥವ್ರಿಗೆ ಕೊಟ್ರೆಸ್ಟ್ ಬಿಟ್ರೆಸ್ಟ್ ಹೇಳ್ರಿ. ಇವ್ರಿಗೆಲ್ಲ ನಮ್ ಯೋಗಿಜಿನೇ ಕರೆಕ್ಟ್. ನೋಡ್ರಿ ರೋಡ್ನಾಗ ಹೆಂಗ ಈ ಬೆಕ್ಕಿನ ಕುತ್ತಿಗೆ ಬಂದಂಗ ಹಿಡ್ಕೊಂಡ್ ಬರ್ಲಿಕ್ಕತ್ತಾರಂತ ನೋಡ್ರಿ ಒಂದ್ಸಲ. ಇದೇ ಅಂಜಿಕೆಗೆ ಇವತ್ತು UP-ನ್ಯಾಗ ಶಾಂತಿ ದೂತರೆಲ್ಲ ಶಾಂತಿಯಿಂದ ಇರ್ಲಿಕ್ಕತ್ತಾರ. ಮೀಡಿಯಾದವ್ರು ಬಂದು ಔರಂಗಜೇಬ್ ಬಗ್ಗೆ ಕೇಳಿದ್ರು ಸಹಿತ ಮಾತಾಡ್ಲಿಕ್ಕೆ ಧೈರ್ಯ ದಮ್ ಇಲ್ಲೇ ಇಲ್ಲಂತೀನಿ. ನೋಡ್ರಿ, ಮಾತಾಡಿದ್ರೆ ಏನಾಗ್ತದಂತ ಅವ್ರಿಗೆ ಚಲೋ ಗೊತ್ತಾಗ್ಯದ. ಈ ಅಂಜಿಕೆ ಇರ್ಬೇಕಂತಿನ್ನ, ಇಲ್ಲಂದ್ರೆ ಇವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕಂತೂ ಆಗೋದಿಲ್ಲ ಬಿಡ್ರಿ. ಅಲ್ಲ, ನಂಗ ಅನಸ್ಲಿಕ್ಕತ್ತದ ಪುಗ್ಸಟ್ಟೆ ಸಿಗುದೆಲ್ಲ ಬಡದು ಬಾಯಾಗ ಹಾಕೊಳ್ಳೋದಲ್ದೆ ಈ ಮ್ಯಾಲ ಕಿರಿಕಿರಿ ಕಿಲಾಬ್ ಬೇರೆ ಮಾಡ್ತಾರಲ್ಲ, ಅದು ಬಿಡ್ರಪ್ಪ. ನೀವು ಇನ್ನೊಂದು ಮ್ಯಾಟ್ರ್ ಕೇಳಿದ್ರೆ ನೀವು ಗಾಬರಿ ಆಗ್ಬಿಡ್ತೀರಿ. ನಿಮಗ ಈ PM ಕಿಸಾನ್ ಸಮ್ಮಾನ್ ಯೋಜನೆ ಗೊತ್ತೈತಿಲ್ಲ? ಅದೇ ರೀ, ನಮ್ಮ ಮೋದಿಜಿ ರೈತರಿಗಂತ ಹೇಳಿ ವರ್ಷಕ್ಕೆ 6,000 ರೂಪಾಯಿ ರೊಕ್ಕ ಕೊಡ್ತಾರಲ್ಲ, ಅದೇ ಯೋಜನೆ. ಈ ಬಹಳಷ್ಟು ಕಡೆ ಪಾಪ ಖರೆ ರೈತರಿಗೆ ಏನೋ ಟೆಕ್ನಿಕಲ್ ಪ್ರಾಬ್ಲಮು ಅಥವಾ ಡಾಕ್ಯುಮೆಂಟ್ ಪ್ರಾಬ್ಲಮ್ಮು ಆಗಿ ಆ ಯೋಜನೆ ಸಿಗಾಕತ್ತಿಲ್ಲ. ಅಂಥದ್ರಾಗ ಈ ರಾಜಸ್ಥಾನದ ಕತಿ ನೋಡ್ರಿ. 29,000 ಮುಸ್ಲಿಂ ಹೆಸರ್ನ್ಯಾಗ ನಕಲಿ ಅಕೌಂಟ್ ಕೊಟ್ಟು ಮೋದಿ ಅವರ PM ಕಿಸಾನ್ ಸಮ್ಮಾನ್ ರೊಕ್ಕ ತಗೊಳಿಕತ್ತಾರಂತ. ರಾಜಸ್ಥಾನದಾಗ ಪಾಲಿ ಅನ್ನುವಂಥ ಒಂದು ಜಿಲ್ಲೆ ಐತಿ. ಇದೇ ಜಿಲ್ಲೆಯಿಂದ 29,000 ನಕಲಿ ರೈತರ ಹೆಸರನ್ನ ಕಿಸಾನ್ ಸಮ್ಮಾನ್ ನಿಧಿಗೆ ಸೇರಿಸ್ಬಿಟ್ಟಾರಂತ. ವಿಷಯ ಏನಪ್ಪಾ ಅಂತಂದ್ರ, ಆ ಹಳ್ಳಿಯಾಗ ಮುಸ್ಲಿಮ್ರೇ ಇಲ್ಲಂತ. ಆ ಹೆಸರುಗಳು ನೋಡಿದ್ರೆ ಎಲ್ಲರೂ ಪಶ್ಚಿಮ ಬಂಗಾಳ, ಬಿಹಾರ, ಉತ್ತರ ಪ್ರದೇಶ ಮೂಲದವ್ರಂತ. ಅಲ್ರಿ, ಇದು ಹೆಂಗ ಸಾಧ್ಯ ಅಂತ ಹೇಳಿ ಕ್ರಾಸ್ ಚೆಕ್ ಮಾಡ್ಲಿಕ್ಕೆ ಹೋದ್ರ ದೊಡ್ಡ ಫ್ರಾಡ್ ನಡೆದು ಬಿಟ್ಟೈತಿ. 7 ಕೋಟಿ ರೊಕ್ಕದಷ್ಟು ಸರ್ಕಾರದ ರೊಕ್ಕ ಕಂಡವ್ರ ಪಾಲಾಗ ಹೋಗ್ಬಿಟ್ಟದ್ರಿ. ಮತ್ತೆ ಇದೇನು ಈಗ ನಡೆದಿದ್ದಲ್ರಿ? ಮತ್ತ 2020ರಾಗ ಕಾಂಗ್ರೆಸ್ಸಿನ ಗೆಹ್ಲೋಟ್ ಅವ್ರ ಸರ್ಕಾರ ಇದ್ದಾಗೆ ಈ ಸ್ಕ್ಯಾಮ್ ನಡೆದದಂತ. ಇದರ ಹಿಂದ ಎಷ್ಟು ದೊಡ್ಡ ಜಾಲ ಅದ ಅಂದ್ರ ಸರ್ಕಾರಿ ವೆಬ್ಸೈಟ್ ಸೈಟ್ ಹ್ಯಾಕ್ ಮಾಡಿರುವಂತ ಚಾನ್ಸಸ್ ಅದಂತ. ಅಲ್ರಿ, ನನಗೆ ಈಗ ಅನ್ಸ್ಲಿಕ್ಕತ್ತದ, ಮೋದಿಜಿ ಎಲ್ಲಾ ಯೋಜನೆಗಳನ್ನ ಡೈರೆಕ್ಟ್ ಫಲಾನುಭವಿಗಳಿಗೆ ಸಿಗಬೇಕು ಅಂತ ಹೇಳಿ ಅಕೌಂಟ್ ಮಾಡಿಸಿ ಅವ್ರ ಅಕೌಂಟ್ಗೆ ಸಿಗುವಂಗ ಮಾಡ್ಯಾರ. ಅಷ್ಟಾದ್ರೂ ಸಹಿತ ಇಂಥ ಪರಿ ಸ್ಕ್ಯಾಮ್ ಮಾಡ್ತಾರಂತಂದ್ರ ಈ ಹಿಂದೆಲ್ಲ ಇನ್ನ ಅದ್ ಎಷ್ಟು ಸ್ಕ್ಯಾಮ್ ಮಾಡ್ಯಾರೋ, ಹಗರಣ ಮಾಡ್ಯಾರೋ, ಎಷ್ಟು ರೊಕ್ಕ ನುಂಗಿ ನೀರು ಕಿಡ್ದಾರೋ ಬಿಡ್ರಪ್ಪ. ನಾವು ನೀವು ಏನಾರ ಇದ್ರ ಬಗ್ಗೆ ಅಷ್ಟೆಲ್ಲಾ ತಲೆ ಕೆಡ್ಸ್ಕೊಂಡಿದ್ವಿ, ಚಿಂತೆ ಮಾಡಿದ್ವಿ ಅಂದ್ರೆ ಇವತ್ತು ಹಿಂಗಿರ್ತಿದ್ವ್ಯಾ? ಇದೇ ಅದಲ್ಲ, ನಮಗೆ ಯಾಕೆ ಬೇಕಾದೆಲ್ಲ ಅಂತ ಹೇಳಿ ಸುಮ್ಮನೆ ಆಗ್ಬಿಡೋದು. ಹೆಂಗೂ IPL ನಡಿಲಿಕ್ಕತ್ತದ. ಇವತ್ತು ಚೆನ್ನೈ ಬೆಂಗಳೂರು ಮ್ಯಾಚ್ ಐತಿ, ಆರಾಮಾಗಿ ಕುಂತ್ಕೊಂಡು ನೋಡ್ರಲ್ಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ.
ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ.